ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ, ಮನ್ಮದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳು ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಡಯಾಬಿಟಿಕ್ ಗ್ಯಾಂಗ್ರೀನ್. ಸೊ ಡಯಾಬಿಟಿಸ್ ಇರುವವರಿಗೆ ಗ್ಯಾಂಗ್ರೀನ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇದ್ದೇ ಇರುತ್ತೆ ಸ್ನೇಹಿತರೆ. ಗ್ಯಾಂಗ್ರೀನ್ ಅನ್ನುವುದು ಡಯಾಬಿಟಿಸ್ನ ಒಂದು ಕಾಂಪ್ಲಿಕೇಶನ್. ಸೊ ಹೀಗಾಗಿ ಡಯಾಬಿಟಿಸ್ ಗ್ಯಾಂಗ್ರೀನು ಹೇಗಾಗುತ್ತೆ, ಅದಕ್ಕೆ ಕಾರಣಗಳೇನು, ಅದರ ಲಕ್ಷಣಗಳೇನು, ಹೋಮಿಯೋಪತಿಯಲ್ಲಿ ಅದರ ದೃಷ್ಟಿಕೋನ ಏನು, ಗ್ಯಾಂಗ್ರೀನು ಹೋಮಿಯೋಪತಿಯಲ್ಲಿ ಗುಣವಾಗಲು ಸಾಧ್ಯವಿದೆಯಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಡಯಾಬಿಟಿಕ್ ಗ್ಯಾಂಗ್ರೀನ್. ಸೊ ಗ್ಯಾಂಗ್ರೀನ್ ಗ್ಯಾಂಗ್ರೀನ್ ಅಂದರೆ ಏನು? ಸೊ ಗ್ಯಾಂಗ್ರೀನ್ ಅಂತ ಹೇಳಿದರೆ ಯಾವುದೇ ಒಂದು ಭಾಗಕ್ಕೆ, ಯಾವುದೇ ಒಂದು ಅಂಗಕ್ಕೆ ರಕ್ತದ ಚಲನ ನಿಂತು ಅಂತ ಹೇಳಿದರೆ ಆ ಒಂದು ಅಂಗ ಆಕ್ಸಿಜನ್ ಮತ್ತು ಆಹಾರದ ಕೊರತೆಯಿಂದ ಅದು ತನ್ನ ಕಾರ್ಯವೈಖರಿಯನ್ನು ಸ್ಥಗಿತಗೊಳಿಸುತ್ತೆ. ಹೀಗಾಗಿ ಜೀವಕಣಗಳು ಸತ್ತೋಗುತ್ತೆ. ಇದಕ್ಕೆ ನಾವು ಗ್ಯಾಂಗ್ರೀನ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ರಕ್ತನಾಳಗಳು ನಮ್ಮ ದೇಹದಲ್ಲಿ ಎಲ್ಲೆಡೆ ಇರುತ್ತೆ. ಈ ರಕ್ತನಾಳಗಳಿಂದ ಜೀವಕಣಕ್ಕೆ ಮತ್ತು ದೇಹದ ವಿವಿಧ ಅಂಗಗಳಿಗೆ ಬೇಕಾಗ್ತಕ್ಕಂಥ ಆಕ್ಸಿಜನ್ ಮತ್ತು ನ್ಯೂಟ್ರಿಷನ್ ಅಂತ ಹೇಳಿದರೆ ಆಹಾರ ಎರಡು ರಕ್ತನಾಳಗಳಿಂದ ಹೋಗ್ತಾ ಇರುತ್ತೆ. ಈ ಡಯಾಬಿಟಿಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ರಕ್ತನಾಳಗಳ ಒಂದು ಅಕ್ಲೂಷನ್ ಅಂತ ಹೇಳಿದರೆ ರಕ್ತದ ಒಂದು ತಡೆ ಹಿಡಿಯುವಿಕೆ ಆಗುವ ಕಾರಣದಿಂದ ಈ ಗ್ಯಾಂಗ್ರೀನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದು ಕಾರಣ ಆಯಿತು ಅಂತ ಹೇಳಿದರೆ ಡಯಾಬಿಟಿಸ್ ಇರುವವರಿಗೆ ಹೈ ಶುಗರ್ಸ್ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದರೆ ಡಯಾಬಿಟಿಸ್ನ ಪೂರ್ತಿಯಾಗಿ ಗುಣವಾಗಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆಯಿಂದ ಮತ್ತು ಡಯಾಬಿಟಿಸ್ನ ಮೇಂಟೈನ್ ಮಾಡುವಂತಹ ಒಂದು ಕಾರಣದಿಂದನೂ ಸಹಿತ ಡಯಾಬಿಟಿಕ್ ಗ್ಯಾಂಗ್ರೀನ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಎರಡನೇ ಕಾರಣ ಆಯಿತು ಅಂತ ಹೇಳಿದರೆ, ಮೂರನೇ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಯಾವುದೇ ತರಹದ ಒಂದು ಇಂಜುರಿ, ಗಾಯ ಪಾದಗಳಲ್ಲಿ ಮತ್ತು ಅಂಗಗಳಲ್ಲಿ ಆಯಿತು ಅಂತ ಹೇಳಿದರೆ ಆ ಒಂದು ಇಂಜುರಿ, ಆ ಒಂದು ಗಾಯ ಪೂರ್ತಿಯಾಗಿ ಗುಣವಾಗಲು ಸಾಧ್ಯವಾಗಲ್ಲ. ಯಾಕೆ ಅಂತ ಹೇಳಿದರೆ ಹೈ ಶುಗರ್ಸ್ ಬ್ಲಡ್ಡಲ್ಲಿರುತ್ತೆ ಅಂತ ಹೇಳಿದರೆ ಅತಿಯಾದ ಸಕ್ಕರೆಯ ಅಂಶ ರಕ್ತನಾಳಗಳಲ್ಲಿ, ರಕ್ತದಲ್ಲಿ ಇರುವ ಕಾರಣದಿಂದ ಆ ಒಂದು ಭಾಗದಲ್ಲಿ ಇನ್ಫೆಕ್ಷನ್ ಡೆವಲಪ್ ಆಗುತ್ತೆ. ಅಂತ ಉರಿಯೂತ ಅದರಲ್ಲಿ ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಯಾವಾಗ ಉರಿಯೂತ ಆಯಿತು, ಆ ಉರಿಯೂತ ಗುಣವಾಗದೇ ಇರುವ ಹಾಗೆ ಆಯಿತು, ಆಗ ಗುಣವಾಗದೇ ಇರುವಂತಹ ಗಾಯ ಏನಾಗುತ್ತೆ ಅಂತ ಹೇಳಿದರೆ ಅದು ಗ್ಯಾಂಗ್ರೀನ್ಗೆ ಪರಿವರ್ತನೆಗೊಳ್ಳುತ್ತೆ. ಗ್ಯಾಂಗ್ರೀನ್ ಅಂತ ಹೇಳಿದರೆ ಒಂದು ಭಾಗದ ಮೃತ್ಯು ಅಂತಲೂ ನಾವು ಹೇಳ್ಬೋದು ಸ್ನೇಹಿತರೆ. ಡೆತ್ ಆಫ್ ಎ ಗ್ರೂಪ್ ಆಫ್ ಸೆಲ್ಸ್, ಗ್ರೂಪ್ ಆಫ್ ಟಿಶ್ಯೂ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಡಯಾಬಿಟಿಸ್ನಲ್ಲಿ ಹೈ ಶುಗರ್ಸ್ ಇರುವ ಕಾರಣದಿಂದ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಬಹಳಷ್ಟು ಇರುತ್ತೆ. ಸೊ ಡಯಾಬಿಟಿಕ್ ಫುಟ್ ಅಂತಲೂ ಹೇಳ್ತಾರೆ, ಡಯಾಬಿಟಿಕ್ ಗ್ಯಾಂಗ್ರೀನ್ ಫುಟ್ ಅಂತಲೂ ಹೇಳ್ತಾರೆ. ಈ ಗ್ಯಾಂಗ್ರೀನ್ ಸರ್ವೇಸಾಮಾನ್ಯವಾಗಿ ನಮ್ಮ ಕಾಲುಗಳಲ್ಲಿ, ಡಯಾಬಿಟಿಸ್ ಇರುವಂತಹ ರೋಗಿಗಳಲ್ಲಿ ಕಾಲುಗಳಲ್ಲಿ ಆಗುವಂಥದ್ದು ಸರ್ವೇಸಾಮಾನ್ಯ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಡೆದಾಡುವಾಗ ಯಾವುದೇ ಒಂದು ತರಹದ ಪೆಟ್ಟಿನಿಂದ ಗಾಯವಾಯಿತು ಅಂತ ಹೇಳಿದರೆ ಆ ಗಾಯವೇ ಒಂದು ಗ್ಯಾಂಗ್ರೀನ್ ಆಗಿ ಪರಿವರ್ತನೆಗೊಂಡು ಅದು ಪೂರ್ತಿಯಾದ ಕಾಲುಗಳನ್ನು ತೆಗೆಯಬೇಕಾಗುವಂತಹ ಒಂದು ಪರಿಸ್ಥಿತಿನೂ ಒದಗಿ ಬರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಈ ಗ್ಯಾಂಗ್ರೀನಲ್ಲಿ ಅಂತ ಹೇಳಿದರೆ ಇನ್ಫೆಕ್ಷನ್ಗಳು. ಸೊ ಯಾವುದೇ ತರಹದ ಇನ್ಫೆಕ್ಷನ್ಗಳು ಆಗಿ ಒಂದು ಅಂಗ ಗ್ಯಾಂಗ್ರೀನ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಕಾರಣಗಳಾಯಿತು ಅಂತ ಹೇಳಿದರೆ, ಮುಖ್ಯವಾದ ಲಕ್ಷಣಗಳು ಗ್ಯಾಂಗ್ರೀನಲ್ಲಿ ಅಂತ ಹೇಳಿದರೆ
ಮೊದಲು ಉರಿಯೂತವಾಗುತ್ತೆ, ಗಾಯವಾಗುತ್ತೆ, ಅಥವಾ ಯಾವುದೇ ಒಂದು ಅಂಗ ಕೆಂಪನೆ ಬಣ್ಣಕ್ಕೆ ತಿರುಗುತ್ತೆ. ಅದು ಇನ್ಫೆಕ್ಷನ್ ಸ್ಟೇಜ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಹೀಗಾದ ಮೇಲೆ ಆ ಇನ್ಫೆಕ್ಷನ್ ಏನಾದ್ರು ಹೀಲ್ ಆಗಿಲ್ಲ, ಇನ್ಫೆಕ್ಷನ್ ಸರಿಯಾಗಿ ಗುಣವಾಗಿಲ್ಲ ಅಂತ ಹೇಳಿದರೆ ಅದು ಏನಾಗುತ್ತೆ ಅಂತ ಹೇಳಿದರೆ ಬ್ರೌನ್ ಕಲರ್ ಅಂತ ಹೇಳಿದರೆ ಆ ರಕ್ತದ ಒಂದು ತಡೆ ಹಿಡಿತದಿಂದ ಆ ಒಂದು ಭಾಗದಲ್ಲಿ ಬಣ್ಣ ಪರಿವರ್ತನೆಗೊಳ್ಳುತ್ತೆ ಬ್ರೌನ್ಗೆ. ಮಣ್ಣಿನ ಒಂದು ಬಣ್ಣಕ್ಕೆ ಆ ಒಂದು ಅಂಗದ ಒಂದು ಬಣ್ಣ ತಿರುಗುತ್ತೆ ಸ್ನೇಹಿತರೆ. ಅದು ಸರಿಯಾಗಿ ಚಿಕಿತ್ಸೆಗೊಳಿಸದೇ ಇತ್ತು ಅಂತ ಹೇಳಿದರೆ ಆ ಒಂದು ಅಂಗದ ಬಣ್ಣ ಏನಾಗುತ್ತೆ ಅಂತಂದರೆ ಕಪ್ಪಾಗಿ ಪರಿವರ್ತನೆಗೊಳ್ಳುತ್ತೆ. ಅದನ್ನು ನಾವು ಗ್ಯಾಂಗ್ರೀನ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಾವು ಯಾವುದೇ ಒಂದು ಗಾಯವನ್ನು ಸರಿಯಾಗಿ ಉಪಚರಿಸಲಿಲ್ಲ ಅಂತ ಹೇಳಿದರೆ ಕೆಂಪಗಿನ ಒಂದು ಭಾಗ ಮಣ್ಣಿನ ಒಂದು ಬಣ್ಣಕ್ಕೆ ತಿರುಗಿ ಆಮೇಲೆ ಅದು ಕಪ್ಪನೇ ಒಂದು ಬಣ್ಣಕ್ಕೆ ತಿರುಗುತ್ತೆ. ಕಪ್ಪನೇ ಒಂದು ಬಣ್ಣ ಆಗ್ತಾ ಇದೆ ಅಂತ ಹೇಳಿದರೆ ಅದು ಆಗಲೇ ಗ್ಯಾಂಗ್ರೀನ್ ಆಗ್ತಾ ಇದೆ ಅಂತ ಅರ್ಥವಾಗುತ್ತೆ ಸ್ನೇಹಿತರೆ. ಗಾಯಗಳು ಸರ್ವೇಸಾಮಾನ್ಯವಾಗಿ ನಮ್ಮ ಕಾಲುಗಳಲ್ಲಿ ಆಗುತ್ತೆ. ಹೀಗಾಗಿ ಡಯಾಬಿಟಿಕ್ ಫುಟ್, ಡಯಾಬಿಟಿಕ್ ಗ್ಯಾಂಗ್ರೀನ್ ಫುಟ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಅದು ಇಂಥಲ್ಲೇ ಆಗಬೇಕು, ಎಲ್ಲೇ ಆಗಬೇಕು ಅಂತ ಯಾವುದೇ ಒಂದು ನಿರ್ದಿಷ್ಟ ಸ್ಥಳ ಇಲ್ಲ ಸ್ನೇಹಿತರೆ. ಯಾವ ಭಾಗದಲ್ಲಿ ಗಾಯಗಳಾಗುತ್ತೆ, ಯಾವ ಭಾಗದಲ್ಲಿ ಗುಳ್ಳೆಗಳಾಗುತ್ತೆ, ಯಾವ ಭಾಗದಲ್ಲಿ ಒಂದು ಉರಿಯೂತ ಶುರುವಾಗುತ್ತೆ ಅಲ್ಲಿ ಗ್ಯಾಂಗ್ರೀನ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಗ್ಯಾಂಗ್ರೀನ್ ಆಗುವ ಮೊದಲು ಉರಿಯೂತ ಶುರುವಾಗುತ್ತೆ, ಅಲ್ಲಿ ನೋವಿರುತ್ತೆ, ಬಹಳಷ್ಟು ಬರ್ನಿಂಗ್ ಇರುತ್ತೆ ಅಂತ ಹೇಳಿದರೆ ಉರಿಯ ಒಂದು ಸಂವೇದನೆ ಇರುತ್ತೆ ಮತ್ತು ಬಹಳಷ್ಟು ಕೆಂಪಗಾಗಿ ಆ ಒಂದು ಭಾಗ ಕಾಣ್ತಾ ಇರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಲಕ್ಷಣಗಳು ಆಯಿತು ಅಂತ ಹೇಳಿದರೆ ನಮ್ಮ ಹೋಮಿಯೋಪತಿಯ ದೃಷ್ಟಿಕೋನ ಗ್ಯಾಂಗ್ರೀನ್ನ ಬಗ್ಗೆ. ಸೊ ಹೋಮಿಯೋಪತಿಯ ದೃಷ್ಟಿಕೋನ ಗ್ಯಾಂಗ್ರೀನ್ನ ಬಗ್ಗೆ ಅಂತ ಹೇಳಿದರೆ ಗ್ಯಾಂಗ್ರೀನನ್ನು ಪೂರ್ತಿಯಾಗಿ ಗುಣ ಮಾಡಲು ಸಾಧ್ಯವಿದೆ ಮತ್ತು ನಮ್ಮ ಒಂದು ಚಿಕಿತ್ಸೆಯಲ್ಲಿ ಈ ಗ್ಯಾಂಗ್ರೀನ್ ಅಂತ ಹೇಳಿದರೆ ಸತ್ತು ಹೋದ ಒಂದು ಅಂಗಗಳು, ಜೀವಕೋಶಗಳನ್ನು ಪುನರ್ನಿರ್ಮಿತಗೊಳಿಸಿ ಆ ಒಂದು ಭಾಗವನ್ನು ಪೂರ್ತಿಯಾಗಿ ಗುಣ ಮಾಡಲು ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಡಯಾಬಿಟಿಕ್ ವೂಂಡ್ ಅಂತ ಹೇಳ್ತೀವಿ. ಡಯಾಬಿಟಿಕ್ ವೂಂಡ್ ಅಂತ ಹೇಳಿದರೆ ಅದು ಡಯಾಬಿಟಿಸ್ನಲ್ಲಿ ಬರ್ತಕ್ಕಂಥ ಒಂದು ಗಾಯ. ಈ ಗಾಯವನ್ನು ಪೂರ್ತಿಯಾಗಿ ಗುಣ ಮಾಡಲಿಕ್ಕೆ ಬಹಳಷ್ಟು ತೊಂದರೆ ಪಡ್ತಾ ಇರ್ತಾರೆ ಬೇರೆ ವೈದ್ಯಕೀಯ ಶಾಸ್ತ್ರದವರು. ಆದರೆ ನಮ್ಮ ಒಂದು ವೈದ್ಯಕೀಯ ಶಾಸ್ತ್ರದಲ್ಲಿ, ಹೋಮಿಯೋಪತಿಯಲ್ಲಿ ಇಂಟರ್ನಲ್ ಮೆಡಿಸಿನ್ಸ್ ಅಂತ ಹೇಳಿದರೆ ಔಷಧಿಗಳನ್ನು ಆ ರೋಗಿಯ ಲಕ್ಷಣಗಳನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಿ ರೋಗದ ಒಂದು ಮೂಲಕ್ಕೆ ನಾವೇನಾದ್ರು ಸರಿಯಾಗಿ ಚಿಕಿತ್ಸೆ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಅವರ ಒಂದು ಡಯಾಬಿಟಿಸ್, ಅವರ ಒಂದು ಸಕ್ಕರೆಯ ಅಂಶ, ರಕ್ತದಲ್ಲಿ ಇರತಕ್ಕಂಥ ಸಕ್ಕರೆ ಅಂಶವೂ ಕಡಿಮೆ ಆಗುತ್ತೆ ಮತ್ತು ಅವರಿಗೆ ಈ ಡಯಾಬಿಟಿಕ್ ವೂಂಡ್, ಡಯಾಬಿಟಿಕ್ ಗ್ಯಾಂಗ್ರೀನಿಂದ ಪೂರ್ತಿಯಾಗಿ ಗುಣವಾಗಲಿಕ್ಕೆ ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಕ್ಲಿನಿಕ್ನಲ್ಲಿ 1-2 ಕೇಸ್ಗಳು ಪೂರ್ತಿಯಾಗಿ ಗುಣವಾಗಿದ್ದಾರೆ. ಅದೊಂದೆರಡು ಪಿಕ್ಚರ್ಗಳು ನಾನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದು ಮೊದಲು ಹೇಗಿತ್ತು ಗಾಯ, ಇವಾಗ ಹೇಗಾಗಿದೆ ಮತ್ತು ಅವರು ಇನ್ನೂ ಟ್ರೀಟ್ಮೆಂಟ್ಗೆ ಒಳಗಾಗ್ತಿದ್ದಾರೆ. ಯಾಕೆ ಅಂತ ಹೇಳಿದರೆ ಡಯಾಬಿಟಿಸ್ನ ಪೂರ್ತಿಯಾಗಿ ಗುಣ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ನಾನು ಹೇಳಿದ ಮೇಲೆ ನಮ್ಮ ಒಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಡಯಾಬಿಟಿಸ್ ಗ್ಯಾಂಗ್ರೀನ್ ನಮ್ಮ ಒಂದು ಹೋಮಿಯೋಪತಿಯಲ್ಲಿ ಸರ್ಜರಿ ಇಲ್ಲದೇ ಗುಣ ಮಾಡಲು ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಡಯಾಬಿಟಿಕ್ ಗ್ಯಾಂಗ್ರೀನ್ ಮತ್ತು ಡಯಾಬಿಟಿಕ್ ವೂಂಡ್ಸ್ ನಮ್ಮ ಹೋಮಿಯೋಪತಿಯಲ್ಲಿ ಉತ್ಕೃಷ್ಟವಾದ ಒಳ್ಳೆಯ ಒಂದು ಔಷಧಿಗಳು ಇದೆ. ಅದನ್ನು ಸರಿಯಾಗಿ ನಾವು ಏನಾದರೂ ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಡಯಾಬಿಟಿಕ್ ವೂಂಡ್ಸ್ ಬೇಗನೆ ಹೀಲಾಗುತ್ತೆ, ಬೇಗನೆ ಗುಣವಾಗುತ್ತೆ ಮತ್ತು ಡಯಾಬಿಟಿಕ್ ಗ್ಯಾಂಗ್ರೀನ್ ಆಗುವಂಥ ಸಾಧ್ಯತೆಗಳನ್ನು ಬಹಳಷ್ಟು ಕಡಿಮೆ ಮಾಡಿ ಅವರ ಅಂಗಗಳನ್ನು ಸರಿಯಾದ ಒಂದು ಆರೋಗ್ಯವಂತ ಸ್ಥಿತಿಯಲ್ಲಿ ಇಡಲು ನಮ್ಮ ಹೋಮಿಯೋಪತಿಯಲ್ಲಿ ಬಹಳಷ್ಟು ಒಳ್ಳೆಯ ಔಷಧಿಗಳು ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಡಯಾಬಿಟಿಸ್ ಗ್ಯಾಂಗ್ರೀನು ಬಹಳಷ್ಟು ತೀವ್ರವಾಗಿತ್ತು ಅಂತ ಹೇಳಿದರೆ ಅದಕ್ಕೆ ಸರ್ಜರಿನೇ ಬೇಕಾಗುತ್ತೆ ಅಂತಲೂ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ಹತ್ತಿರ ಬಂದಿರ್ತ ರೋಗಿಗಳನ್ನು ಪರೀಕ್ಷಿಸಿ ಡಯಾಬಿಟಿಕ್ಕಲ್ಲಿ ಗ್ಯಾಂಗ್ರೀನರ್ ಆಗಿತ್ತು ಅಂತ ಹೇಳಿದರೆ ಅವರ ಒಂದು ಅಂಗದ ಒಂದು ಪರೀಕ್ಷಣೆಯನ್ನು ಮಾಡಿ
ಆ ಅಂಗಗಳು ಪೂರ್ತಿಯಾಗಿ ಕೊಳೆತೋಗಿದೆ, ಪೂರ್ತಿಯಾಗಿ ಸಾವನ್ನಪ್ಪಿದೆ, ಪೂರ್ತಿಯಾಗಿ ಜೀವಕಣಗಳು ಪೂರ್ತಿಯಾಗಿ ಅದು ನಿಷ್ಕ್ರಿಯವಾಗಿದೆ ಅಂತ ಹೇಳಿದರೆ ಅದಕ್ಕೆ ಸರ್ಜರಿಯೇ ಒಂದು ಉಪಾಯ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಅರ್ಲಿ ಸ್ಟೇಜಸ್, ಮೊದಲನೇ ಒಂದು ಸ್ಟೇಜ್ಗಳಲ್ಲಿ ಡಯಾಬಿಟಿಕ್ ಗ್ಯಾಂಗ್ರೀನ್, ಡಯಾಬಿಟಿಕ್ ವೂಂಡ್ಸ್ ಏನಾದ್ರು ಬಂತು ಅಂತ ಹೇಳಿದರೆ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆಯ ಉತ್ಕೃಷ್ಟ ಒಂದು ಔಷಧಿಗಳಿದೆ, ಅದರಿಂದ ಪೂರ್ತಿಯಾಗಿ ಗುಣವಾಗುವಂಥ ಸಾಧ್ಯತೆ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಡಯಾಬಿಟಿಕ್ ವೂಂಡ್, ಡಯಾಬಿಟಿಕ್ ಗ್ಯಾಂಗ್ರೀನ್ಗೆ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆಯ ಔಷಧಿಗಳಿದೆ ಅಂತ ಹೇಳ್ತಾ, ಈ ಡಯಾಬಿಟಿಕ್ ವೂಂಡ್, ಡಯಾಬಿಟಿಕ್ ಗ್ಯಾಂಗ್ರೀನ್ ಏನಾದ್ರು ನಿಮಗೆ ಇತ್ತು ಅಥವಾ ಡಯಾಬಿಟಿಸ್ನ ನೀವೇನಾದ್ರು ಹೋಮಿಯೋಪತಿಯಲ್ಲಿ ನೀವು ಉಪಚಾರವನ್ನು ಸರಿಯಾಗಿ ಪಡೆದಿದ್ದೇ ಆಯಿತು ಅಂತ ಹೇಳಿದರೆ ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಆಗ್ತಕ್ಕಂಥ ಡಯಾಬಿಟಿಕ್ ಗ್ಯಾಂಗ್ರೀನ್, ಡಯಾಬಿಟಿಕ್ ವೂಂಡ್ ಆಗುವುದನ್ನು ತಪ್ಪಿಸಿ ನಿಮ್ಮ ಒಂದು ಡಯಾಬಿಟಿಸ್ನ ಪೂರ್ತಿಯಾಗಿ ಗುಣ ಮಾಡಲು ನಮ್ಮ ಹೋಮಿಯೋಪತಿಯಿಂದ ಸಾಧ್ಯವಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲರಿಗೂ ಕಳಿಸಿ. ಯಾಕೆ ಅಂತ ಹೇಳಿದರೆ ಡಯಾಬಿಟಿಸ್ ವೂಂಡ್ ಇರುವಂಥವರು ಕಾಲು ಕತ್ತರಿಸ್ಕೊಳ್ತಾರೆ, ಕೈ ಕತ್ತರಿಸ್ಕೊಳ್ತಾರೆ ಮತ್ತು ಹಲವಾರು ಅಂಗಗಳನ್ನು ಕತ್ತರಿಸ್ಕೊಂಡು ವಿಕಾರವಾಗಿ ಇರ್ತಾರೆ. ಆದರೆ ಅವರು ಸರಿಯಾದ ಒಂದು ಚಿಕಿತ್ಸೆಯನ್ನು ಹೋಮಿಯೋಪತಿಯಲ್ಲಿ ತೊಗೊಂಡಿದ್ದೇ ಆಯಿತು, ಸರಿಯಾದ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಈ ಒಂದು ಲೋಪದೋಷಗಳನ್ನ, ಈ ಒಂದು ಅಂಗವಿಹೀನತೆಗಳನ್ನು ಆಗದೇ ಇರೋ ಹಾಗೆ ನೋಡಿಕೊಳ್ಳಿಕ್ಕೆ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಇದಿಷ್ಟು ಮಾಹಿತಿ ಈ ಡಯಾಬಿಟಿಕ್ ವೂಂಡ್, ಡಯಾಬಿಟಿಕ್ ಗ್ಯಾಂಗ್ರೀನ್ನ ಬಗ್ಗೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.